ನಮಸ್ಕಾರ ಸ್ನೇಹಿತರೆ ಜನವರಿ ತಿಂಗಳ ಕೊನೆಯ ವಾರದ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಮೀನೋಪಾಸ್ ಆಗಿರ್ಬೋದು, ಟ್ರಾಫಿಕ್ ಇಂಡೆಕ್ಸ್ ಆಗಿರ್ಬೋದು, ಡೇ ಝೀರೋ ಅಂದ್ರೇನು, ಸ್ಟೇಟ್ ಆಫ್ ಫೈನಾನ್ಸ್ ನೇಚರ್ ಬಗ್ಗೆ ರಿಲೀಸ್ ಆಗಿರ್ತಕ್ಕಂಥ ರಿಪೋರ್ಟ್ ಆಗಿರ್ಬೋದು, ಪೆಸಾರ್ ರ್ಯಾಂಕಿಂಗ್ ಸ್ಟೇಟ್ಸ್ ನ ಆಗಿರ್ಬೋದು, ಇದೆಲ್ಲ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ವೀಕ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ನಿಮ್ದು ಮಂತ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ, ಅದನ್ನ ನಾವು ನೋಡ್ಕೋಬಹುದು. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ, ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ ಗಳು ತಾವು ನೋಡಬಹುದು ಸ್ನೇಹಿತರೆ. ಸೊ ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ನ ತಗೊಂಡಿಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಹೋಗ್ತೇನೆ. ಸ್ಟೇಟ್ ಆಫ್ ಫೈನಾನ್ಸ್ ಫಾರ್ ನೇಚರ್ ಅಂತಕ್ಕಂಥದ್ದನ್ನ ಯಾರ್ಗಡೆ ಬಿಡುಗಡೆ ಮಾಡಿದ್ರು ಅಂತ ಅಂದ್ರೆ, ನೇಚರ್ ಬಗ್ಗೆ ಫೈನಾನ್ಸ್ ಹೆಂಗಾಗ್ತಾ ಇದೆ, ಹಾಳು ಮಾಡ್ತಾ ಇರೋದು ಹೆಂಗೆ, ಉದ್ಧಾರ ಮಾಡ್ತಾ ಇರೋದು ಹೆಂಗೆ ಅಂತ. ಅಂದ್ರೆ ನಾವು ನೇಚರ್ ನ ಹಾಳು ಮಾಡ್ತಾ ಇರೋದಕ್ಕೆ ಎಷ್ಟು ದುಡ್ಡು ಇದಾಗ್ತಾ ಇದೆ, ಉದ್ಧಾರ ಮಾಡ್ತಾರೆ ಎಷ್ಟು ದುಡ್ಡು ಆಗ್ತಾವ್ರೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡುತ್ತೆ. ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಇದನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು. ಇದು 4ನೇ ರಿಪೋರ್ಟ್, 4th ಎಡಿಷನ್ ಇದು. ಓಕೆ, ಸ್ಟೇಟ್ ಆಫ್ ಫೈನಾನ್ಸ್ ಫಾರ್ ನೇಚರ್ 2026 ಅಂತ ಅದರ ರಿಪೋರ್ಟ್ ಟೈಟಲ್. ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಇದರಲ್ಲಿ ಹೇಳುತ್ತೆ, USD 1 invested in protecting nature, nearly USD 30 is spent in activities to destroy that ಅಂತ. ಅಂದ್ರೆ ನೀವು ಪ್ರೊಟೆಕ್ಷನ್ ಮಾಡಕ್ಕೆ ಬರೀ ಒಂದು ಯೂಸ್, ಎಕ್ಸಾಂಪಲ್ ಹೇಳ್ತಿರೋದು, ₹1 ಈಗ ನಾವು ರೂಪಾಯಿಗೆ ಮಾಡಿದ್ರೆ ₹1 ನೀವು ಪ್ರೊಟೆಕ್ಷನ್ಗೆ ಮಾಡ್ತಾ ಇದ್ರೆ ₹30 ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತದೆ. ಅಷ್ಟು ದುಡ್ಡು ಹಾಕಿ ಹಾಳು ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಿದೆಯಲ್ಲ. ಕಾಡು ಬೆಳೆಸಕ್ ನೀವು ₹1 ಖರ್ಚು ಮಾಡ್ತಾ ಇದ್ದೀರಾ ಅಷ್ಟೇ, ಕಾಡುಗಳು ಪರಿಸರ ಸಂರಕ್ಷಣೆಗೆ. ಅದೇ ನೀವು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಆ ಡೆವಲಪ್ ಈ ಡೆವಲಪ್ಮೆಂಟ್ ₹30 ಖರ್ಚು ಮಾಡಿ ಹಾಳು ಮಾಡ್ತಾ ಇದ್ದೀರಾ ಅನ್ನೋದು ಹೇಳ್ತಿದ್ದು. ನೇಚರ್ ಬೇಸ್ಡ್ ಸೊಲ್ಯೂಷನ್ ಬಗ್ಗೆ ಮಾತಾಡುತ್ತೆ, ನೇಚರ್ ಬೇಸ್ಡ್ ಸೊಲ್ಯೂಷನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಬಗ್ಗೆ ಮಾತಾಡುತ್ತೆ ಸ್ನೇಹಿತರೆ ಇದು. ಓಕೆ, ಹವಾಮಾನ ಬದಲಾವಣೆ ಹೆಂಗಾಗ್ತಾರೆ, ಜೈವ ವೈವಿಧ್ಯ ನಷ್ಟ ಏನಕ್ಕಾಗ್ತಾರೆ, ಜಾಗತಿಕ ಹಣಕಾಸಿನ ಹರಿವು ಹೆಂಗಿದೆ, ಇಲ್ಲಿ ಹೇಳ್ತಾ ಹೋಗುತ್ತೆ. ಜಾಗತಿಕ ವೈವಿಧ್ಯ, ಹವಾಮಾನ ಮತ್ತು ಭೂ ಪುನಃಸ್ಥಾಪನೆ ಗುರಿಗಳನ್ನು ಪೂರೈಸಲು ನೇಚರ್ ಬೇಸ್ಡ್ ಸೊಲ್ಯೂಷನ್ ಹೂಡಿಕೆ 2030 ವೇಳೆಗೆ ವಾರ್ಷಿಕವಾಗಿ 2.5 ಪಟ್ಟು ಅಂದ್ರೆ $, ನೀವು ನೋಡೋದಾದ್ರೆ 571 ಶತಕೋಟಿ ಹೆಚ್ಚಾಗಬೇಕು ಅಂತ ಹೇಳುತ್ತೆ. ಇದು ಜಾಗತಿಕ GDPಯ 0.5% ಸಮನಾಗಿರುತ್ತೆ. ಅಂದ್ರೆ ಗ್ಲೋಬಲ್ GDPಯ 0.5% ನೀವು ಇದಕ್ಕೆ ಹಾಕ್ಬೇಕು ಅನ್ನೋದು ಹೇಳುತ್ತೆ. ಈಗಿನ ಖರ್ಚು ಏನಾಗ್ತಾ ಇದೆ, ಪ್ರೊಡಕ್ಷನ್ಗೋಸ್ಕರ ಏನ್ ಮಾಡ್ತಾ ಇದ್ರ ಅದಕ್ಕೆ 2.5% ಇನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳುತ್ತೆ. ವಾಟ್ ಈಸ್ ನೇಚರ್ ಬೇಸ್ಡ್ ಸೊಲ್ಯೂಷನ್ ಅಂದ್ರೆ ಏನು ಅಂದ್ರೆ, ನೇಚರ್ ಬೇಸ್ಡ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ನೇಚರ್ ಪಾಸಿಟಿವ್ ಫೈನಾನ್ಸ್, ನೇಚರ್ ನೆಗೆಟಿವ್ ಫೈನಾನ್ಸ್ ಅಂತ ತಗೊಳ್ಳೋದಾದ್ರೆ, ಪಾಸಿಟಿವ್ ಫೈನಾನ್ಸ್ ಅಂದ್ರೆ ನಾನು ಹೇಳಿದೆ ನಿಮ್ಗೆ $1 ನೀವು ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಮಾಡ್ತಾ ಇದ್ದೀರಾ ಅಂತ, ಇಟ್ ಇಸ್ ಕಾಲ್ಡ್ ನೇಚರ್ ಬೇಸ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಓಕೆ, ನೇಚರ್ ಬೇಸ್ಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಏನಾರು ಅರಣ್ಯ ಬೆಳೆಸೋದಾಗಿರ್ಬೋದು, ಅಥವಾ ಅರಣ್ಯ ಬೆಳೆಸಕ್ಕೆ ಏನನ್ನು ನೀವು ಹಾಳು ಮಾಡದೇ ಇರಕ್ಕೆ ಏನಂತ ತಗೊಂಡಿರ್ಬೋದು, ಆ ಒಂದು ರೀತಿಯಾದ ಪ್ರೋಗ್ರಾಮ್ಸ್ಗಳು. ನೇಚರ್ ನೆಗೆಟಿವ್ ಫೈನಾನ್ಸ್ ಅಂದ್ರೆ ಎನ್ವೈರನ್ಮೆಂಟಲ್ ಹಾರ್ಮ್ಫುಲ್ ಸಬ್ಸಿಡೀಸ್. ನೋಡಿ, ಇಟ್ ಇಸ್ ನೇಚರ್ ಬೇಸ್ಡ್. ನಾ ಒಂದ್ಸಲ ಹೇಳ್ತೇನೆ, ಇಟ್ ಇಸ್ ನೇಚರ್ ಬೇಸ್ಡ್. ನೇಚರ್ ಬೇಸ್ಡ್ ನೆಗೆಟಿವ್ ಫೈನಾನ್ಸ್ ಇಸ್ ನಥಿಂಗ್ ಬಟ್ ನೀವು ಸಬ್ಸಿಡಿಗಳು ಕೊಡ್ತೀರಾ ಯಾವುದಕ್ಕೆ, ರಸಗೊಬ್ಬರಕ್ಕೆ. ರಸಗೊಬ್ಬರದಿಂದ ಹಾಳಾಗುತ್ತೆ, ಮಣ್ಣಿನ ಸವೆತ ಆಗುತ್ತೆ, ನೀರು ಜಲ ಹಾಳಾಗುತ್ತೆ, ಅದರಿಂದ ಬೇರೆ ಬೇರೆ ಮರಗಳಿಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಇಟ್ ಇಸ್ ಕಾಲ್ಡ್ ನೇಚರ್ ಬೇಸ್ಡ್, ಎನ್ವೈರನ್ಮೆಂಟಲಿ ನೆಗೆಟಿವ್ ಪಾಸಿಟಿವ್ ಅಂತ ಕರಿತೀವಿ. ಈ ಹೈಲೈಟ್ ಏನಪ್ಪಾ ಈ ರಿಪೋರ್ಟ್ ಅಂತ ನೋಡಿದ್ರೆ, ಮ್ಯಾಸಿವ್ ಫಂಡಿಂಗ್ ಗ್ಯಾಪ್. ಯಾಕಂದ್ರೆ ಫೈನಾನ್ಸ್ ರಿಪೋರ್ಟ್ ಅಲ್ವಾ ಸರ್ ಇದು, ನೇಚರ್ ಬೇಸ್ಡ್ ಫೈನಾನ್ಸ್ ರಿಪೋರ್ಟ್ ಏನಿದೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಆಫ್ ಸ್ಟೇಟ್ ಫೈನಾನ್ಸ್ ಆಫ್ ನೇಚರ್ ಅಂತ ಇದೆ. ಅಂದ್ರೆ ರಾಜ್ಯ ಹಣಕಾಸು ದೇಶಗಳು ಹೆಂಗ್ ದುಡ್ಡು ಕೊಡ್ತಾ ಇದೆ ಅಂತ. ಫಂಡಿಂಗ್ ಗ್ಯಾಪ್ ಇದೆ. 2023 ಪ್ರಕೃತಿ ಋಣಾತ್ಮಕ ಚಟುವಟಿಕೆಗಳಿಗೆ ಹಣಕಾಸು 7.3 ಟ್ರಿಲಿಯನ್ 30 ಪಟ್ಟು ಹೆಚ್ಚು ತಲುಪಿತು ಅಂತ 2023 ಒಂದು ಅಂದಾಜು ಮಾಡಿದಾಗ ಎಷ್ಟು ಋಣಾತ್ಮಕತೆ, ನೆಗೆಟಿವ್ ಅಂತ ಹೇಳ್ತಾ ಇದೆ. ಓಕೆ, ಹೂಡಿಕೆ ಬರೀ 220 ಬಿಲಿಯನ್ ಅಷ್ಟೇ, ಹಾಳು ಮಾಡ್ತಾ ಇದ್ದು ಟ್ರಿಲಿಯನ್ ಲೆಕ್ಕದಲ್ಲಿ. ಆಮೇಲೆ ಪಬ್ಲಿಕ್ ಪ್ರೈವೇಟ್ ಫೈನಾನ್ಸ್ ಗ್ಯಾಪ್ ಕೂಡ ಇದೆ ಇಲ್ಲಿ. ಅಂದ್ರೆ ನಾವು ನೋಡೋದಾದ್ರೆ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ಗೆ 90% ಸರ್ಕಾರ ದುಡ್ಡು ಹಾಕ್ತಾ ಇದೆ. ಅಂದ್ರೆ ನೇಚರ್ ಖಾಸಗಿ ಹಣಕಾಸು ಪಳೆಯುಳಿಕೆಯಿಂದ ಭಾರಿ ಕೈಗೆ ಮುಂತಾದ ಹೆಚ್ಚಿನ ಪ್ರಭಾವ ಬೀರುವ ವಲಯದಲ್ಲಿ ಕೇಂದ್ರೀಕೃತವಾಗಿದೆ. ಖಾಸಗಿ ಇಲ್ಲ, ದಟ್ ಈಸ್ ದ ಫೈನ್. ನಾವು ಖಾಸಗಿಯವರು ಕೂಡ ಇದಕ್ಕೆ ಹಾಕಬೇಕು ಅಂತಕ್ಕಂಥದ್ದು. ಓಕೆ, ಸೊ ಇನ್ವೆಸ್ಟ್ಮೆಂಟ್ ನೀಡೆಡ್. ಏನು ರಿಯೋದಲ್ಲಿ ನಾವೇನು ಗುರಿ ಇಟ್ಕೊಂಡಿದೀವಿ, 1.5 ಡಿಗ್ರಿ ಸೀಮಿತಗೊಳಿಸ್ಬೇಕು ತಾಪಮಾನ ಏರಿಕೆನ, ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್. ಸೊ ಅದನ್ನ ರೀಚ್ ಮಾಡಬೇಕು. ಅದಕ್ಕೆ ನಾವು 2030 ಅಷ್ಟಾರ ಈಗೇನ್ ನಾವು ದುಡ್ಡನ್ನ ಸ್ಪೆಂಡ್ ಮಾಡ್ತೀವಿ ಕನ್ಸರ್ವೇಷನ್ಗೆ, ಅದನ್ನ ಜಾಸ್ತಿ ಮಾಡಬೇಕು. 2.5% ದುಪ್ಪಟ್ಟು ಮಾಡಬೇಕು ಅಂತಕ್ಕಂಥದ್ದು ಹೇಳುತ್ತಿದ್ರೆ. ಸೊ ಮತ್ತೆ ಈ ಇನಿಷಿಯೇಟಿವ್ ತಗೊಂಡಿದೆ. ಗ್ಲೋಬಲ್ ಅಲ್ಲಿ ನೋಡೋದಾದ್ರೆ
ಕನ್ವಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಪ್ರಕಾರ ಇಟ್ ಏಮ್ಸ್ ಟು ಪ್ರೊಟೆಕ್ಟ್ 30% ಆಫ್ ದ ಲ್ಯಾಂಡ್, 30% ಆಫ್ ದ ಲ್ಯಾಂಡ್ ಅಂಡ್ ಸಿ 2030ಕ್ಕೆ 500 ಬಿಲಿಯನ್ ಪರ್ ಇಯರ್ ಸಬ್ಸಿಡಿಗಳ ಮುಖಾಂತರ ಇದನ್ನ ಮಾಡಬೇಕು ಅಂತ ಅಂದ್ಕೊಂಡು ಅದೊಂದು ವರ್ಲ್ಡ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು. ಟಾಸ್ಕ್ ಫೋರ್ಸ್ ಆನ್ ನೇಚರ್ ರಿಲೇಟೆಡ್ ಫೈನಾನ್ಷಿಯಲ್ ಡಿಸ್ಕ್ಲೋಜರ್ ಅಂತಕ್ಕಂಥದ್ದಾಗಿರೋದು. ಭಾರತದಲ್ಲಿ ನೋಡೋದಾದ್ರೆ ನಾವು ಮಿಸ್ಟಿ ಸ್ಕೀಮ್ ಅಂತ ತಗೊಂಡಿದ್ವಿ, ಅಮೃತ್ ಧರೋಹರ್ ಅಂತ ತಂದಿದೀವಿ ಅಲ್ವಾ ಸರ್. ಅಮೃತ್ ಧರೋಹರ್ ಬಂದು ರಾಮ್ಸಾರ್ ಸೈಟ್ ವೆಟ್ಲ್ಯಾಂಡ್ ಗಳನ್ನ ಕನ್ಸರ್ವೇಷನ್ ಮಾಡಕ್ಕೆ, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಒಂದು ಕಾರ್ಬನ್ ಕೊಳ್ಳವಾಗ ಕೂಡ ಕೆಲಸ ಮಾಡುತ್ತೆ. ಮಿಸ್ಟಿ ಬಂದು ಮ್ಯಾಂಗ್ರೋ ಇನಿಷಿಯೇಟಿವ್ ಅಲ್ವಾ, ಮ್ಯಾಂಗ್ರೋಗಳನ್ನ ಬೆಳೆಸಬೇಕು ಅಂತ ಹೇಳಿ ಮಿಸ್ಟಿ ಪ್ರೋಗ್ರಾಮು. ಸೊ ಇವೆಲ್ಲ ಭಾರತ ಕೂಡ ಕೈಗೊಂಡಿದೆ, ಆದ್ರೆ ಸಾಲ್ತಾ ಇಲ್ಲ ಅಂತಕ್ಕಂಥದ್ದು. ಓಕೆ, ಸೊ ಈ ಎಲ್ಲ ರಿಪೋರ್ಟ್ ಬಗ್ಗೆ ಹೇಳಿದೀನಿ, ಯಾರು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದೀನಿ, ಏನ್ ರಿಪೋರ್ಟ್ ಅಂತ ಹೇಳಿದೀನಿ ಸ್ನೇಹಿತರೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇತ್ತೀಚೆಗೆ ಈ ತರ ಕ್ವಶನ್ಸ್ ಬರುತ್ತೆ, ಯಾವುದು ಕರೆಂಟ್ ಅಫೇರ್ ಇರುತ್ತೆ, ಸ್ಟ್ಯಾಟಿಕ್ ಕ್ವಶನ್ ಇದು. ಯಾಕೆ ಇದು ಬಂತು ಅಂತ ನೋಡೋದಾದ್ರೆ, ರಾಜ್ಯಪಾಲರು ರಾಜ್ಯ ಶಾಸಕಾಂಗ ಉದ್ದೇಶಿಸಿ ಮಾತನಾಡುವ ಅಧಿಕಾರದ ಕುರಿತು ನಾನು ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ನೀವು ಕರ್ನಾಟಕದಲ್ಲಾಗಿರ್ಬೋದು ಅಲ್ವಾ, ನಮ್ಮ ರಾಜ್ಯಪಾಲರು ಏನ್ ಮಾಡಿದ್ರು, 2 ಮಾತಾಡ್ಬಿಟ್ಟು ಹೋಗ್ಬಿಟ್ರು. ಸರ್ಕಾರ ಕೊಟ್ಟಿರ್ತಕ್ಕಂಥ ಗೌರ್ಮೆಂಟ್ ಅಂದ್ರೆ ಏನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಇದನ್ನ ಓದ್ಲಿಲ್ಲ. ಯಾವಾಗ ಫಸ್ಟ್ ನಿಮ್ಗೆ ಗೊತ್ತಿದೆ, ರಾಜ್ಯಪಾಲರು ಯಾವಾಗ ಮಾಡ್ತಾರೆ, ಹೊಸ ಸರ್ಕಾರ ಬಂದಾಗ ಅಥವಾ ವರ್ಷದ ಮೊದಲ ಸದನದಲ್ಲಿ ಅಥವಾ ಶಾಸಕಾಂಗದಲ್ಲಿ ಅಂತ ನಾವು ಹೇಳ್ತೀವಲ್ವಾ, ಮೊದಲು ಭಾಷಣ ಮಾಡ್ತಾರೆ. ಅದರಲ್ಲಿ ಸರ್ಕಾರನೇ ಕೊಟ್ಟಿರುತ್ತೆ, ಅಂದ್ರೆ ಸರ್ಕಾರ ಕೊಡ್ತಾರೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಏನೇನಿದೆ ಇಂಪ್ಲಿಮೆಂಟೇಷನ್ ಅದ್ರ ಬಗ್ಗೆ ಕೊಟ್ಟಿರುತ್ತೆ. ಆದ್ರೆ ಈ ಮಾತಾಡ್ಲಿಲ್ಲ ಈ ಸಲ ಅವರು. ಅದೇ ರೀತಿ ತಮಿಳುನಾಡಲ್ಲೂ ಅಷ್ಟೇ ನಾನ್ ಬಿಜೆಪಿ ಗೌರ್ಮೆಂಟ್. ಸೊ ಹಾಗಾಗಿ ಸುದ್ದಿಯಲ್ಲಿದೆ. ಇದ್ರ ಪ್ರಕಾರ ನೋಡೋದಾದ್ರೆ, ರಾಜ್ಯಪಾಲರ ಭಾಷಣವು ಪ್ರತಿ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ ಮತ್ತು ರಾಜ್ಯ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಂತರ ನೀಡಲು ಸಾಂವಿಧಾನಿಕ ಅವಶ್ಯಕತೆ ಆಗಿದೆ. ಹೌದು ಸರ್, ಸಾಂವಿಧಾನಿಕವಾಗಿ ಮಾಡ್ತಾರೆ ಅಲ್ವಾ, ಮಾಡ್ಲೇಬೇಕು ಅವ್ರು ಫಸ್ಟ್ ಒಂದು ಭಾಷಣ. ದಟ್ ಇಸ್ ಕರೆಕ್ಟ್. ಭಾಷಣವು ರಾಜ್ಯಪಾಲರ ವೈಯಕ್ತಿಕ ಅಭಿಪ್ರಾಯಗಳನ್ನು ವಿವೇಚನಾ ನೀತಿ ಅಧ್ಯಕ್ಷರನ್ನು ಪ್ರತಿಬಿಂಬಿಸುತ್ತದೆ. ದಿಸ್ ಇಸ್ ರಾಂಗ್. ಯಾಕೆ ರಾಂಗ್ ಹೇಳ್ತೀರಾ? ಯಾಕೆ ರಾಂಗು? ರಾಜ್ಯಪಾಲರಿಗೆ ಏನ್ ಕೆಲಸ ಇದೆ ಹೇಳಿ ಪಟಾಪಡ್ತೇಳಿ. ಎಸ್, ಅವ್ರಿಗೆ ಅವ್ರದೇ ಆದ ವಿವೇಚನಾ ಒಳಪಟ್ಟಂತ ಒಂದಷ್ಟು ಅಧಿಕಾರಗಳಿದೆ, ಬಟ್ ಇಲ್ಲಿ ಭಾಷಣಕ್ಕೆ ಸಂಬಂಧಪಟ್ಟಂತೆ ಇಲ್ಲ. ಯಾಕಿಲ್ಲ? ಏನ್ ಹೇಳುತ್ತೆ, ರಾಜ್ಯಪಾಲರು ಮುಖ್ಯಮಂತ್ರಿ ನೇತೃತ್ವದ ಮತ್ತೆ ಮುಖ್ಯಮಂತ್ರಿ ನೇತೃತ್ವದ ಕ್ಯಾಬಿನೆಟ್ ನ ಒಂದು ಡಿಸಿಷನ್ ಅಥವಾ ಕ್ಯಾಬಿನೆಟ್ ನ ಒಂದು ಸಲಹೆ ಮೇರೆಗೆ ಅವ್ರು ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಸಂವಿಧಾನ ಅಲ್ವಾ. ಸೊ ಹಂಗಾಗಿ ದಿಸ್ ಇಸ್ ರಾಂಗ್. ವಿಧಿ 176ರ ಅಡಿಯಲ್ಲಿ ರಾಜ್ಯ ಸಚಿವ ಸಂಪುಟವು ಭಾಷಣದಲ್ಲಿ ಉಲ್ಲೇಖಿಸಲಾದ ವಿಷಯಗಳ ಕುರಿತು ಚರ್ಚೆಗೆ ಸಮಯವನ್ನು ಒದಗಿಸಬೇಕಾಗುತ್ತದೆ. ನೋಡಿ, ಇದು ಸುಮ್ಮನೆ ಎಕ್ಸ್ಟ್ರಾ ಪಾಯಿಂಟ್ ಸೇರಿಸಿರೋದು. 176 ಸಬ್ ಕ್ಲಾಸ್ 1 and 2 ಇಲ್ಲಿ ನೀವು ನೋಡೋದು ರಾಜ್ಯ ಸಚಿವ ಸಂಪುಟ ಅಲ್ಲ, ಇದು ರಾಜ್ಯ ಶಾಸಕಾಂಗ ಆಗ್ಬೇಕಷ್ಟೇ. ಇವೆಲ್ಲ ಕರೆಕ್ಟ್ ಇದೆ, ಶಾಸಕಾಂಗ ಆಗ್ಬೇಕು. ಸಚಿವ ಸಂಪುಟಕ್ಕೂ ಕ್ಯಾಬಿನೆಟ್ಗೂ ಶಾಸಕಾಂಗ ರಾಜ್ಯಪಾಲರ ಸಚಿವ ಸಂಪುಟಕ್ಕೆ ಹೋಗ್ತಾರಾ? ಇಲ್ಲ, ಅದು ಅವ್ರ ಕೆಲಸ. ಇಲ್ಲಿ ಬರೋದವ್ರು ಶಾಸಕಾಂಗದಲ್ಲಿ. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ ಓನ್ಲಿ 1 ಮಾತ್ರ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ ನಾನು ಯಾಕೆ ಈ ಕ್ವಶನ್ ತಗೊಂಡೆ ಅಂತ ಸ್ನೇಹಿತರೆ. ಸೊ 176 mandate the governor address the beginning of the first session after election and every year. 176 sub class 2 requires the rules of procedure of state legislatures, not cabinet. ಅರ್ಥ ಆಗ್ತಿದೆಯಲ್ಲ? ಆಮೇಲೆ ಸ್ಟೇಟ್ಮೆಂಟ್ 2 ಏನ್ ತಪ್ಪಾಗಿ ಹೇಳಿದೆ ನಾನು ನಿಮಗೆ ಹೇಳಿದೆ. ಇಟ್ ಈಸ್ ದ ಅಡ್ರೆಸ್ ರಿಫ್ಲೆಕ್ಟ್ ದ ಪಾಲಿಸೀಸ್ ಆಫ್ ದ ಸ್ಟೇಟ್ ಎಲೆಕ್ಟೆಡ್ ಗೌರ್ಮೆಂಟ್, ನಾಟ್ ದ ಗವರ್ನರ್ ಪರ್ಸನಲ್ ವ್ಯೂ. ಸ್ಟೇಟ್ ನ ಎಲೆಕ್ಟೆಡ್ ಗೌರ್ಮೆಂಟ್ ನ ಪಾಲಿಸೀಸ್ ಬಗ್ಗೆ ಅವ್ರು ಹೇಳ್ಬೇಕಾಗತ್ತೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟೇ ಭಾಷಣ ರೆಡಿ ಮಾಡ್ಕೊಡ್ತಾರೆ ಯೂಶಲಿ. ಲಾಸ್ಟ್ ಇಯರ್ ಎಲ್ಲ ಮಾಡಿದ್ರಲ್ಲ, ಈ ಇಯರ್ ಯಾಕೆ ಮಾಡ್ಲಿಲ್ಲ ಅವರು? ಓಕೆ, ಸೊ ಇದು ನಮ್ಮ ಸಂವಿಧಾನ 6ನೇ ಅನುಚ್ಛೇದದಲ್ಲಿ 152, 237 ಒಂದು ಆರ್ಟಿಕಲ್ ನಡುವೆ ಬರುತ್ತೆ. ಇವೆಲ್ಲ ನಮ್ಮ ಫೆಡರಲ್ ಸಿಸ್ಟಮ್ ಅಲ್ಲಿ ರಾಜ್ಯ ಶಾಸಕಾಂಗದ ಕಾರ್ಯಾಂಗ ಮತ್ತೆ ರಾಜ್ಯಪಾಲರದು ಎಲ್ಲ ಇಲ್ಲಿ ನಾವು ನೋಡ್ತಾ ಹೋಗ್ಬೋದಾಗುತ್ತೆ. ಸೊ ಹಂಗಾಗಿ ರಾಜ್ಯಪಾಲರ ಬಗ್ಗೆ ಮತ್ತೆ ನಮ್ಮ ಶಾಸಕಾಂಗದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಓದ್ಕೊಳ್ಳಿ. ನೆಕ್ಸ್ಟ್, ಈಗ ನಿಮಗೆ ಜನವರಿ 26 ಒಂದಷ್ಟು ಗ್ಯಾಲೆಂಡ್ರಿ ಅವಾರ್ಡ್ಸ್ ಗಳೆಲ್ಲ ಕೊಟ್ಟರು. ಅದರಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್, ಜೀವನ ರಕ್ಷಕ ಪದಕ ಅಂತ ಹೇಳಿ. ಓಕೆ, ಇದು ನಾಗರಿಕ ಜೀವ ರಕ್ಷಕ ಶೌರ್ಯ ಪ್ರಶಸ್ತಿ ಆಗಿದೆ. ಇದು ಇನ್ನೊಬ್ಬ ವ್ಯಕ್ತಿಯ ಜೀವನ ಉಳಿಸಲು ವೈಯಕ್ತಿಕ ಅಪಾಯಗಳನ್ನು ಒಳಗೊಂಡ ಮಾನವೀಯ ಸ್ವಭಾವದ ಕೃತ್ಯಗಳನ್ನು ಗುರುತಿಸುತ್ತದೆ. ಇನ್ನೊಬ್ಬರನ್ನ ತಮ್ಮ ಜೀವದ ಒತ್ತೆ ಇನ್ನೊಬ್ಬರನ್ನ ಕಾಪಾಡ್ತಾರೆ, ಯಾರು ಕಾಪಾಡ್ತಾರೆ ಅಂತವ್ರಿಗೆ ಕೊಡ್ತಕ್ಕಂಥದ್ದು. ಓಕೆ, ಇದು ಎಲ್ಲ ಲಿಂಗಗಳು ಜೀವನ ಹಂತ ವ್ಯಕ್ತಿಗಳಿಗೆ ಮುಕ್ತವಾಗಿದೆ. ಹೌದು ಸರ್, ಅಂದ್ರೆ ಯಾರು ಬೇಕಾದ್ರೂ ಹುಡುಗ ಹುಡುಗಿ ಮಹಿಳೆ ಅದು ಚಿಕ್ಕ ಮಕ್ಕಳು ದೊಡ್ಡವರು ಅಂತಿಲ್ಲ, ಎಲ್ಲರೂ ಕೊಡ್ತಾರೆ. ಈ ಪ್ರಶಸ್ತಿ ಮರಣೋತ್ತರವಾಗಿ ನೀಡಲಾಗುತ್ತೆ. ಹೌದು ಸರ್, ಈಗ ಇನ್ನೊಬ್ರಿಗೆ ನಿಮ್ ಜೀವ ಒತ್ತೇಟ್ ಮಾಡ್ತಾರೆ, ಆಗ ನಿಮ್ ಜೀವ ಹೋದ್ರೂ ಹೋಗ್ಬೋದು. ಸೊ ಹಾಗಾಗಿ ನೀವು ಇನ್ನೊಬ್ಬರನ್ನ ಉಳಿಸಿ ಅವ್ರ ಜೀವ ಹೋಗಿದೆ ಅಂತಂದಾಗ ಅವ್ರಿಗೆ ಮರಣೋತ್ತರ ಪ್ರಶಸ್ತಿಯಲ್ಲಿ ಕೂಡ ಈ ಜೀವ ರಕ್ಷಕ ಪದಕ ಕೊಡ್ತಾರೆ. ಸೊ 3 ಆಪ್ಷನ್ಸ್ ಕೂಡ ಕರೆಕ್ಟ್. ಯಾಕೆ ಜನವರಿ 26ರಲ್ಲಿ ಘೋಷಣೆ ಮಾಡೋದು? ಇದೊಂದು ಅಶೋಕ ಶೌರ್ಯ ಚಕ್ರ ಇದೆಯಲ್ಲ, ಆ ಪ್ರಶಸ್ತಿಯ ಸರಣಿಯ ಒಂದು ಭಾಗ. 1961ರಲ್ಲಿ ನಾವು ಜೀವ ರಕ್ಷಕ ಪದಕ ಅಂತ ಸ್ಥಾಪನೆ ಮಾಡ್ತೀವಿ. ಓಕೆ, ಇಲ್ಲಿ ಯಾರ್ಯಾರು ಕೊಟ್ಟಿದೀವಿ ಅಂತ ಬೇಕಾಗಿಲ್ಲ, ಡೀಟೇಲ್ ಕೊಟ್ಟಿದ್ದೀನಿ, ಎಷ್ಟು ಜನಕ್ಕೆ ಸಿಕ್ಕಿದೆ ಅಂತ ನೋಡ್ಕೊಳ್ಳಿ ಒಂದ್ಸಲ ಬೇಕಂದ್ರೆ ಸ್ನೇಹಿತರೆ. ಎನಿವೇಸ್ PDF ಕೊಡ್ತೀವಿ, ನೀವು ಅಲ್ಲಿ ನೋಡ್ಕೋಬಹುದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು,
ಅದನ್ನ ಸಪರೇಟ್ ಆಗಿ ಕ್ವಶನ್ ಮಾಡೋದ್ ಬೇಡ ಅಂತ ಇಲ್ಲೇ ತಗೊಂಡಿದ್ದೀನಿ. ಒಂದು ಏನು, ಈ ಒಂದು 3 ವಿಭಾಗದಲ್ಲಿ ಕೊಡ್ತಾರೆ ಇದನ್ನ. ಒಂದು ಉತ್ತಮ ಜೀವ ರಕ್ಷಕ ಪದಕ, ಜೀವ ರಕ್ಷಕ ಪದಕ, ಮತ್ತೆ ಸರ್ವೋತ್ತಮ ಜೀವ ರಕ್ಷಕ ಪದಕ ಅಂತ 3 ರೀತಿಯಾದ ಒಂದು ಕ್ಯಾಟಗರಿ ಕೊಡ್ತಾರೆ. ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ಬಂದಿವೆ, ಕೇಳಿದಾನೆ. ಓಕೆ, ಹಾಗಾಗಿ ತಿಳ್ಕೊಳ್ಳಿ. ಒಂದು. ಇನ್ನೊಂದು, ಕ್ಯಾಲೆಂಡರಿ ಅವಾರ್ಡ್ಸ್ ಗಳಲ್ಲಿ ನೋಡೋದಾದ್ರೆ ಅಶೋಕ ಚಕ್ರ, ಎಲ್ಲಾರ್ದು ಇಲ್ಲಿ ತುಂಬಾ ಜನಕ್ಕೆ ಬಂದಿದೆ. ಇಲ್ಲಿ ಅಶೋಕ ಚಕ್ರ ಆಗಿರ್ಬೋದು, ಬೇರೆ ಬೇರೆ ಅವಾರ್ಡ್ಸ್ ಗಳಾಗಿರ್ಬೋದು, ಕೀರ್ತಿ ಚಕ್ರ, ಅಶೋಕ ಚಕ್ರ, ಓಕೆ, ಇವೆಲ್ಲ ನಾನು ಹೇಳಕ್ ಹೋಗಲ್ಲ. ಬಟ್ ಒಂದ್ ಇಂಪಾರ್ಟೆಂಟ್ ನಾನು ಕೊಡ್ತೀನಿ ಇಲ್ಲಿ. ಎಕ್ಸಾಮ್ ಅಲ್ಲಿ ಇದನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ, ನಿಮ್ಗೆ ಗೊತ್ತಲ್ಲ, ಫಸ್ಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದ್ರು, ಗೊತ್ತಿದೆಯಲ್ಲ. ಅವ್ರಿಗೆ ಹೈಯೆಸ್ಟ್ ಸ್ಪೇಸ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ ಇಂಡಿಯಾಸ್ದು, ಓಕೆ, ಅಶೋಕ ಚಕ್ರ ಪ್ರಶಸ್ತಿನ ಈ ವರ್ಷ ಕೊಟ್ಟಿದ್ದಾರೆ. ಹಂಗಾಗಿ ಇದನ್ನ ತಿಳ್ಕೊಳ್ಳಿ. ಅವ್ರು ಬಿಟ್ಟು ಬೇರೆಯವ್ರಿಗೆ ಕೀರ್ತಿ ಚಕ್ರನೂ ಸಿಕ್ಕಿದೆ. ಓಕೆ, ಇದು ಅವರೊಬ್ಬರೇ ಅಲ್ಲ, 6 ಪರ್ಸನ್ಸ್ ಇದನ್ನ ತಗೊಂಡಿದ್ದಾರೆ. ಒಟ್ಟು 69 ಆರ್ಮ್ ಫೋರ್ಸಸ್ ಪರ್ಸನ್ಸ್ಗೆ ಗ್ಯಾಲಂಟ್ರಿ ಅವಾರ್ಡ್ ಸಿಕ್ಕಿದೆ. ಸೊ ಹಂಗಾಗಿ ಎಲ್ಲರದು ಬೇಕಾಗಲ್ಲ ಇಲ್ಲಿ. ಕ್ಯಾಪ್ಟನ್ ಅಶೋಕ್ ಶುಕ್ಲಾ ಗೊತ್ತಿಲ್ವಾ, ಆಕ್ಸಿಮ್ 4 ಮಿಷನ್ ಜೂನ್ ಲಾಸ್ಟ್ ಇಯರ್ ಅಲ್ಲಿ ಆಯ್ತಲ್ಲ, ಓಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದ್ರಲ್ಲ 4 ಜನ, ಸೊ ಅದರಲ್ಲಿ ಇದ್ರು. ಸೊ ಹಂಗಾಗಿ ಅವ್ರಿಗೆ ಅಶೋಕ ಚಕ್ರ ಅವಾರ್ಡ್ ಸಿಕ್ಕಿದೆ. ಸೊ ಹಾಗಾಗಿ ಇದನ್ನು ಒಂದು ಪಾಯಿಂಟ್ ನ ಸೇರಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತದೆ ಬ್ಯಾಕ್ಟ್ರಿಯನ್ ಒಂಟೆ ಬಗ್ಗೆ. ಸೂಪರ್, ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಯಾಕಂದ್ರೆ ರಿಪಬ್ಲಿಕ್ ಪ್ಯಾರೇಡ್ ಅಲ್ಲಿ ಶ್ರೀ ಕರ್ನಾಟಕದ್ದು ನಿಮಗೆ ಅವರು ಇದು ಕೊಡ್ಲಿಲ್ಲ ಇದ್ರಲ್ಲಿ ಪ್ರೊಸೆಷನ್ ಹೋಗಕ್ಕೆ ಅಲ್ವಾ ಸರ್, ಟ್ಯಾಬ್ಲೋಗೆ. ಬಟ್ ಈ ಬ್ಯಾಕ್ಟ್ರಿಯನ್ ಒಂಟೆ ಈ ಸಲ ಹೋಗಿದೆ ಫಸ್ಟ್ ಟೈಮ್. ಏನಪ್ಪಾ ಇದು ನೋಡೋದಾದ್ರೆ, ಭಾರತದಲ್ಲಿ ಬ್ಯಾಕ್ಟ್ರಿಯನ್ ಒಂಟೆ ಲಡಾಖ್ನ ನುಬ್ರಾ ಕಣಿವೆಯಲ್ಲಿ ಮಾತ್ರ ಕಂಡು ಬರುತ್ತೆ. ಹೌದು ಸರ್, ಇದ್ಯಾವ್ದು ನೋಡಿ, 2 ಹಂಪ್ ಇರ್ತಕ್ಕಂಥದ್ದು, 1 2 ಇರ್ತಕ್ಕಂಥದ್ದು. ಕಾಡು ಬ್ಯಾಕ್ಟ್ರಿಯನ್ ಒಂಟೆನ IUCN ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿಲಿರುವಂತೆ ಪಟ್ಟಿ ಮಾಡಲ್. ನೋಡಿ, ಅಳಿವಿನಂಚಿಂದ ಎಂಡೇಂಜರ್ಡ್ ಅಲ್ಲಿ ಇದೆಯಾ? ಎಂಡೇಂಜರ್ಡ್ ಇಲ್ಲ, ಕ್ರಿಟಿಕಲಿ ಎಂಡೇಂಜರ್ಡ್ ಎಲ್ಲಿರೋದು. ಸೊ ಆಪ್ಷನ್ 2 ತಪ್ಪು, ಆಪ್ಷನ್ 1 ಮಾತ್ರ ಕರೆಕ್ಟ್. ಯಾಕಪ್ಪ ಅಂದ್ರೆ ಜನವರಿ 26, ಓಕೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕ್ಯಾಮಲ್ ಇಂಡಿಯಾ ಇದನ್ನ ಆರ್ಮಿಗೆ ಇನ್ಕ್ಲೂಡ್ ಮಾಡಿದ್ರೆ ಸರ್. ನಿಮ್ಗೆ ಗೊತ್ತಿರ, ಆರ್ಮಿಲಿ ಕ್ಯಾಮಲ್ ಇರ್ತದೆ, ಇವಾಗ ಇದೆ ಕ್ಯಾಮಲ್. ಎಸ್ಪೆಷಲಿ ಲಡಾಖ್ ಅಲ್ಲಿ, ಪೂರ್ವ ಲಡಾಖ್ ಅಲ್ಲಿ ನೋಡೋದಾದ್ರೆ, ಅಲ್ಲಿ ಮೆಷಿನ್ಸ್ ಗಳು ಎಲ್ಲಿ ಆಕ್ಸೆಸಬಲ್ ಆಗಲ್ಲ. ಅಕಸ್ಮಾತ್ ಸಡನ್ ಆಗಿ ಅವ್ರದ್ರ ವೆಹಿಕಲ್ ಏನಾದ್ರು ಡೌನ್ ಆಯ್ತು ಅಂದ್ರೆ ಅವಾಗ ಈ ಒಂಟೆಗಳನ್ನ ಯೂಸ್ ಮಾಡ್ಕೋತಾರೆ. ಓಕೆ, ಒಂಟೆಗಳನ್ನ ಯೂಸ್ ಮಾಡ್ಕೊಂಡು ಯಾವಾಗ ಯಂತ್ರಗಳು ವಿಫಲಗೊಳ್ಳುತ್ತೋ ಆ ಪ್ರದೇಶದಲ್ಲಿ ಸರಬರಾಜು ಮದ್ದುಗುಂಡುಗಳು ಉಪಕರಣವನ್ನು ಸಾಗಿಸಲುಗಳನ್ನು ಬಳಸಲಾಗ್ತಾ ಇದೆ ಈಗ. ಹಂಗಾಗಿ ಇದನ್ನ ಫಸ್ಟ್ ಟೈಮ್, ದಿಸ್ ಇಸ್ ದ ಫಸ್ಟ್ ಟೈಮ್ ಗಣರಾಜ್ಯೋತ್ಸವ ಮೆರವಣಿಗೆ ಐತಿಹಾಸಿಕ ಮೊದಲನೆಯದಲ್ಲಿ ಗಲ್ವಾನ್ ಮತ್ತು ನುಬ್ರಾ ಎಂಬ 2 ಭವ್ಯವಾದ ಡಬಲ್ ಗೂನ್ ಬ್ಯಾಕ್ಟ್ರಿಯನ್ ಒಂಟೆಗಳನ್ನು ಕರ್ತವ್ಯ ಹಾದಿಯಲ್ಲಿ, ಕರ್ತವ್ಯ ಪಥದಲ್ಲಿ, ಪ್ರೊಸೆಷನ್ ಅಲ್ಲಿ ಕರ್ಕೊಂಡು ಹೋಗಿದ್ರು ಈ ಸಲ. ಇಸ್ ಅ ಫಸ್ಟ್ ಟೈಮ್, ಹಂಗಾಗಿ ಕೇಳ್ಬೋದು. ಹಂಗಾಗಿ ನಿಮ್ಗೆ ಇದನ್ನೇ ಕೇಳಬೇಕು ಅಂತಿದ್ದಿಲ್ಲ. ಈಗ ಬ್ಯಾಕ್ಟ್ರಿಯನ್, ನಾನು ಅದನ್ನೇ ಹೇಳಿದೆ, ಬ್ಯಾಕ್ಟ್ರಿಯನ್ ಒಂಟೆಗಳು ಎಲ್ಲಿ ಸಿಗುತ್ತೆ? ಒಂದು ಲಡಾಖ್ ಅಥವಾ ನಾವು ಗಲ್ವಾನ್ ಮತ್ತು ನುಬ್ರಾ ಕಣಿವೆ ಹತ್ರ, ಅಂದ್ರೆ ಲಡಾಖ್ ಅಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇಟ್ ಇಸ್ ಅ ಡಬಲ್ ಗೂನ್ ಇರ್ತಕ್ಕಂಥ ಒಂದು ಕ್ಯಾಮಲ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಏನು ಅಂತಂದ್ರೆ, ಇದು IUC ನಲ್ಲಿ ಯಾವ್ದಿದೆ, ಇಟ್ ಈಸ್ ಇನ್ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಅರ್ಥ ಆಗಿಲ್ಲ, ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಇದು ಗೊತ್ತಿರಬೇಕು. ಓಕೆ ಸರ್, ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಶೂನ್ಯ ದಿನ, ಡೇ 0 ಎಂಬ ಪದ ಸುದ್ದಿಯಲ್ಲಿತ್ತು, ನ್ಯೂಸ್ಗಳಲ್ಲಿತ್ತು. ಏನಿದೆ ಹೇಳ್ತೀರಾ? ಇವನ್ 2023 ಕೂಡ ಯುನೈಟೆಡ್ ನೇಷನ್ ಕೂಡ ಒಂದು ಅಂಗ ಇದ್ರ ಬಗ್ಗೆ ಮಾತಾಡಿತ್ತು. ಇದೊಂದು ರೈಟ್ ಆನ್ಸರ್ ಯಾವುದು ಅಂತ ಹೇಳ್ತೇನೆ ಆಪ್ಷನ್ ಅಲ್ಲಿ. ಆಪ್ಷನ್ ಸಿ, ನಗರದ ಬಳಸಬಹುದಾದ ನೀರು ಸರಬರಾಜು ನಿರ್ಣಾಯಕ ಮಿತಿಗಿಂತ ಕೆಳಗಿಳಿಯುವಂತಹ ನಿಯಮಿತ ಟ್ಯಾಪ್ ನೀರನ್ನ ಸರಬರಾಜು ಸ್ಥಗಿತಗೊಳ್ಳುವಂತೆ ಒತ್ತಾಯಿಸುತ್ತದೆ. ಅಂದ್ರೆ ಡೇ 0 ಅಂದ್ರೆ ನಿಮಗೆ ನೀರು ಸಿಗಲ್ಲ ಸರ್. ನೀರು ಸಿಗಲ್ಲ, ನಲ್ಲಿ ನೀರು ಬರಲ್ಲ ಅಂತ ಅರ್ಥ. ಟ್ಯಾಪ್ ಮುಖಾಂತರ ನಲ್ಲಿ ನೀರು ಸಿಗಲ್ಲ. ನೀವು ನೀರಿಗಾಗಿ ರೇಷನ್ ತರ್ತಿರಲ್ಲ, ರೇಷನ್ ತರ, ಓಕೆ, ಸರತಿ ಸಾಲಿನಲ್ಲಿ ನಿಂತ್ಕೋಬೇಕಾಗತ್ತೆ ಅನ್ನೋದು ಹೇಳುತ್ತಿದ್ದು. ಅಂದ್ರೆ ನಿಮ್ಗೆ ನೀರು ಎಮರ್ಜೆನ್ಸಿ ಪರ್ಪಸ್ ಮಾತ್ರ ಇಟ್ಕೊಂಡಿರ್ತಾರೆ. ಎಂತದ್ದು ಎಮರ್ಜೆನ್ಸಿ ಪರ್ಪಸ್? ಫೈರ್ ಫೈಟಿಂಗ್. ಓಕೆ, ಫೈರ್ ಫೈಟಿಂಗ್ ಅಂದ್ರೆ ಗೊತ್ತಲ್ಲ, ಏನಾದ್ರು ಬೆಂಕಿ ಆದಾಗ, ಫೈನ್, ಅಥವಾ ಬೇರೆ ಇನ್ಯಾವ ಕಂಡೀಷನ್ ಇಟ್ಕೋಬಹುದು, ಲೈಕ್ ಹಾಸ್ಪಿಟಲ್ಸ್, ಸ್ಯಾನಿಟೈಸೇಷನ್, ಇಂಥದಕ್ಕೆ ಮಾತ್ರ ಎಸೆನ್ಷಿಯಲ್ ಸರ್ವಿಸ್ ಯೂಸ್ ಮಾಡ್ಕೋತಾರೆ. ಬೇರೆಕ್ಕೆಲ್ಲ ನೀವು ರೇಷನ್ ಅಂಗಡಿ ನಿಂತ್ಕೊಂಡು ರೇಷನ್ ತಗೋಮಂತ ಸ್ಥಿತಿ ಬರುತ್ತೆ ಅಂತ ಹೇಳತಕ್ಕಂಥದ್ದು ಇದು. ಡೇ 0 refers to situation when a city or a region usable water reserves falls. ನಿಮ್ಗೆ ಎಲ್ಲೂ ಎಲ್ಲೂ ನೀರು ಸಿಗಲ್ಲ, ಎಲ್ಲ ಬತ್ತೋಗ್ತವೆ, ಕುಡಿಯಕ್ಕೆ ನಿಮ್ಗೆ ನೀರು ಸಿಗಲ್ಲ. ಸೊ ಈ ತರದ್ರ ಬಗ್ಗೆ ಹೇಳ್ತಾರೆ. ಡೇ 0 ಡಿಕ್ಲೇರ್ಡ್ when major source of water like reservoir levels, ground water reserves ಎಲ್ಲ ಡ್ರಾಪ್ ಆಗ್ತಕ್ಕಂಥದ್ದು, ಕ್ರಿಟಿಕಲಿ ಡೌನ್ ಆಗ್ಬಿಡ್ತಕ್ಕಂಥದ್ದು, ಈ ತರದ್ದು ಬರುತ್ತೆ ಮುಂದೆ ಒಂದು ಕಾಲದಲ್ಲಿ ಅಂತ ಯುನೈಟೆಡ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ ಕೂಡ ಹೇಳಿದೆ. ಹಂಗಾಗಿ ನೀವು ಇದನ್ನ
ಈಗ್ಲಿಂದಾನೇ ಅದನ್ನ ನೀವು ಪ್ರೊಟೆಕ್ಷನ್ ಮಾಡಬೇಕು. ಅಂದ್ರೆ ನಲ್ಲಿ ನೀರು ಹೋಗ್ತಾ ಇರೋದನ್ನ ತಡಿಬೇಕು, ನೀರ್ ತೊಟಕನ್ನ ತಡಿಬೇಕು, ಸುಮ್ನೆ ನೀರ್ ಜಾಸ್ತಿ ಪೋಲ್ ಮಾಡಬಾರ್ದು. ಅರ್ಥಾಗ್ತಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಇದರಲ್ಲಿ ಇಂಡಿಯಾ ಇಸ್ ಆಲ್ಸೋ ಇನ್ಕ್ಲೂಡ್ ಇನ್ ದ ರಿಸ್ಕ್ ಅನ್ನೋದು ಹೇಳುತ್ತೆ ಈ ರಿಪೋರ್ಟ್. ಓಕೆ, ಸೊ ಡೇ 0 ಅನ್ನೋದೇನು ಅಂತ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟಾಮ್ ಸಂಚಾರ ಸೂಚ್ಯಾಂಕ, ವೆರಿ ಇಂಪಾರ್ಟೆಂಟ್ ಸರ್. ಬೆಂಗಳೂರು ಬಗ್ಗೆ ಇದು ಹೇಳುತ್ತೆ. ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್, ಅಲ್ಲಿ ಒಂದೊಂದು ಕಿಲೋಮೀಟರ್ಗೆ ಹೋಗ್ಬೇಕಾದ್ರೆ ಗಂಟ್ಲೆ ಕಾಯಬೇಕು. ಇವನ್ ನೀವು ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಹೇಳಿದ್ರಿ ಇದನ್ನ. ಈ ವರ್ಷದ ಆರ್ಥಿಕ ಸಮೀಕ್ಷೆ ಏನಾಯ್ತು ಅಲ್ವಾ, ಎಕನಾಮಿಕ್ಸ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ರಿ ಇದನ್ನ, ಅರ್ಬನೈಸೇಷನ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಅಲ್ಲಿ ಅಲ್ವಾ. ನೋಡಿಲ್ವಾ ಎಕನಾಮಿಕ್ಸ್ ಸರ್ವೆ ಮಾಡಿದೀವಲ್ಲ, ನೋಡಿಲ್ವಾ ಸ್ನೇಹಿತರೆ? ಎಸ್, ಏನಿದೆ ಬಂದ ನೋಡೋಣ. ಈ ಸೂಚ್ಯಾಂಕ ಸರಾಸರಿ ಪ್ರಯಾಣದ ಸಮಯ, ದಟ್ಟಣೆ ಮಟ್ಟಗಳು ಮತ್ತು ವಾಹನ ವೇಗವನ್ನು ಆಧರಿಸಿ ವಿಶ್ವದಂತ ನಗರಗಳನ್ನು ಮೌಲ್ಯಮಾಪನ ಮಾಡುತ್ತೆ. ಹೌದು ಸರ್, ಎಷ್ಟು ತಗೊಳುತ್ತೆ, ಎಷ್ಟು ವಾಹನ ದಟ್ಟಣೆಗಳಿದೆ, ಡೆನ್ಸಿಟಿ, ವಾಹನ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಪರ್ ಕಿಲೋಮೀಟರ್, ಅಂದ್ರೆ ಟ್ರಾಫಿಕ್ ಇದ್ರೆ ಹೋಗಕ್ಕಾಗಲ್ವಲ್ಲ. ಸೊ ಆ ಬೇಸಿಸ್ ಮೇಲೆ. ಎಸ್ ಸರ್, ಬೆಂಗಳೂರು ಮತ್ತು ಕೋಲ್ಕತ್ತಾ ಎರಡೂ ವಿಶ್ವದ 5 ನಿಧಾನಗತಿ ನಗರ ಪಟ್ಟಿಗಳಲ್ಲಿ ಮಾಡಲ್ಪಟ್ಟಿದೆ. ಭಾರತವು ಜಾಗತಿಕ 5ನೇ ಅತ್ಯಂತ ಜನದಟ್ಟಣೆ ದೇಶವಾಗಿ ಹೊರಹೊಮ್ಮಿತು ಮತ್ತು ಚೀನಾದ ನಂತರ ದೇಶದ 2ನೇ ಅತ್ಯಂತ ಜನದಟ್ಟಣೆ ದೇಶವಾಗಿದೆ. ದಿಸ್ ಇಸ್ ರಾಂಗ್. ಎಸ್, ಭಾರತ ಇಸ್ 5th ರ್ಯಾಂಕ್, ಐ ಅಗ್ರಿ. ಬಟ್ ಚೀನಾ ನಂತರ ಅಲ್ಲ, ಚೀನಾ ಇದರಲ್ಲಿ ಭಾರತ ಫಿಲಿಪೈನ್ಸ್, ಓಕೆ, ನಾಟ್ ಚೀನಾ. ಸೊ ಆಪ್ಷನ್ 1 and 2 ಇಸ್ ರೈಟ್ ಆನ್ಸರ್. ಕೇವಲ 2 ಯಾವುದು ಸರ್? 1 and 2 ಇಸ್ ರೈಟ್ ಆನ್ಸರ್. 3ನೇ ತಪ್ಪು. ಓಕೆ, ಇಟ್ ಈಸ್ ಎ ಟಾಮ್ ಅಂತಕ್ಕಂಥ ಒಂದು ಇಂಡೆಕ್ಸ್ ಏನಿದೆ, ಟ್ರಾಫಿಕ್ ಇಂಡೆಕ್ಸ್. ಬೆಂಗಳೂರಲ್ಲಿ 168 ಅವರ್ಸ್ ಪರ್ ಇಯರ್ ಬರೀ ಟ್ರಾಫಿಕ್ ಅಲ್ಲಿ ಕಾಲ ಕಳೀತಾ ಇದ್ದಾರಂತೆ. ಡೆನ್ಸಿಟಿ ಹೆಂಗಿದೆ ಬೆಂಗಳೂರಲ್ಲಿ? ಇಂಡಿಯಾ ಇಸ್ ಎಮರ್ಜ್ 5th ಮೋಸ್ಟ್ ಕಂಜೆಸ್ಟೆಡ್ ಗ್ಲೋಬಲಿ. 5ನೇ ಸಿಟಿ ಭಾರತ ದೇಶದಲ್ಲಿ ತಗೊಂಡ್ರೆ. 2nd ಮೋಸ್ಟ್ ಕಂಜೆಸ್ಟೆಡ್ ಏಷ್ಯಾದಲ್ಲಿ ಫಿಲಿಪೈನ್ಸ್ ನಂತರ. ಕೋಲ್ಕತ್ತಾ, ಬೆಂಗಳೂರು ಬೋತ್ ಅಮಾಂಗ್ ದ ವರ್ಲ್ಡ್ಸ್ 5 ಸ್ಲೋಯೆಸ್ಟ್ ಸಿಟಿ ಬರ್ತದೆ. ಓಕೆ, ಇಲ್ಲಿ ನೋಡಬಹುದು ದ ರ್ಯಾಂಕಿಂಗ್ ಗ್ಲೋಬಲ್ ಟ್ರಿಪ್ ಡೇಟಾ ಕವರಿಂಗ್ ಮೋರ್ ದನ್ 3.65 ಟ್ರಿಲಿಯನ್ ಕಿಲೋಮೀಟರ್ ಟ್ರಾವೆಲ್. ನಾನು ನಿಮಗೆ ತೋರಿಸ್ತೀನಿ, ನಿಮ್ಗೆ ನೋಡಬಹುದು. ಇಲ್ಲಿ ನೋಡಿ, ಮೆಕ್ಸಿಕೋ ಸಿಟಿಲಿ ಆವರೇಜ್ ಕಂಜೆನ್ಷನ್ 75 ಡೆನ್ಸಿಟಿ, ಬೆಂಗಳೂರಲ್ಲಿ 74 ಸೆಕೆಂಡ್ ಪೊಸಿಷನ್ ಬರುತ್ತೆ. ಇನ್ನು ಸ್ಲೋ ಟ್ರಾಫಿಕ್ ಅಂತ ನೋಡಿದಾಗ ಟಾಪ್ 10 ಗ್ಲೋಬಲ್ ಸಿಟೀಸ್ ನೋಡಿದಾಗ ಇಲ್ಲಿ ನೋಡಿ, 3ನೇದು ಬೆಂಗಳೂರು, 4ನೇದು ಕಲ್ಕತ್ತಾ ಇದೆ. ಅಂದ್ರೆ 34 ಮಿನಿಟ್ 54 ಸೆಕೆಂಡ್ ಟು ಟ್ರಾವೆಲ್ 6 ಕಿಲೋಮೀಟರ್ ಡ್ರೈವ್. ಐ ವಿಲ್ ಶೋ ಯು. ಇಲ್ಲಿದೆ ನೋಡಿ, ಬೆಂಗಳೂರು ಕಮ್ಯೂಟ್ ಲಾಸ್ಟ್ ನಿಯರ್ಲಿ ರಶ್ ಅವರ್ಸ್ ಇನ್ನು ಎಷ್ಟು ಅಂತಂದ್ರೆ ಮೆಕ್ಸಿಕೋ ನಂತರ ಇಲ್ಲಿ ತೋರಿಸ್ತೀನಿ ತಡಿ. ದ ಸಿಟಿ ರೆಕಾರ್ಡ್ ಇನ್ ಆವರೇಜ್ ಕಂಜೆಷನ್ ಆಫ್ 74.4% ವಿತ್ ಕಮ್ಯೂಟರ್ಸ್ ಟೇಕಿಂಗ್ 15 ಮಿನಿಟ್ಸ್ ಟು ಟ್ರಾವೆಲ್ 4.2 ಕಿಲೋಮೀಟರ್ಸ್. ಅಂದ್ರೆ 15 ನಿಮಿಷ ತಗೋತಾರೆ 4.2 ಕಿಲೋಮೀಟರ್ ಹೋಗಕ್ಕೆ ಪೀಕ್ ಅವರ್ಸ್ ಅಲ್ಲಿ. ಅಂಡ್ ಆವರೇಜ್ ಸ್ಪೀಡ್ ಆಫ್ ಬರೀ 16.6 ಕಿಲೋಮೀಟರ್ ಪರ್ ಅವರ್. 1 ಗಂಟೆಗೆ ಅವರ ಆವರೇಜ್ ಸ್ಪೀಡ್ ಇರುತ್ತೆ 16.6. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಲೋಯೆಸ್ಟ್ ಸಿಟಿಲಿ ಬ್ಯಾಂಗ್ಳೂರು 3ನೇ ರ್ಯಾಂಕು, ಕೋಲ್ಕತ್ತಾ 4ನೇ ರ್ಯಾಂಕು, ಟಾಪ್ 10 ಅಲ್ಲಿ 2. ಇನ್ನು ನನ್ನ ಕಂಜೆಷನ್ಸ್ ಬಗ್ಗೆ ಮಾತಾಡಿದ್ರೆ ಅಷ್ಟು ಕಂಜೆಷನ್ ಇದೆ ನೋಡಿದ್ರೆ ಬ್ಯಾಂಗ್ಳೂರ್ 2nd ಪ್ಲೇಸ್ ಅಲ್ಲಿ ಇದೆ ಟಾಪ್ 10 ಅಲ್ಲಿ. ಓಕೆ, ಸೊ ವೆರಿ ಇಟ್ಸ್ ಏನೋ ಟೈಮ್ ವೇಸ್ಟ್ ಆಗಲ್ದಲ್ಲದೆ ಫ್ಯೂಯಲ್ ವೇಸ್ಟ್ ಆಗಲ್ದೆ ಇದೆ, ಇಟ್ಸ್ ಎಫೆಕ್ಟ್ಸ್ ಅಲ್ವಾ ಸರ್. ನಮ್ಮ ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಹೇಳುತ್ತೆ. ಫೈನ್, ನೆಕ್ಸ್ಟ್ ಬರ್ತೇನೆ. ಸಾಗರೋತ್ತರ ಭಾರತೀಯ ನಾಗರಿಕ OCI ಕಾರ್ಡ್ ಬಗ್ಗೆ ಸಂಬಂಧಪಟ್ಟ ಇದ್ಯಾಕೆ ತಗೊಂಡೆ ಕ್ವಶನ್? ಇದು ಕ್ವಶನ್ ಯಾಕೆ ತಗೊಂಡೆ ಅಂದ್ರೆ, ಎಗೇನ್ ನಮ್ಮ ರಿಪಬ್ಲಿಕ್ ಡೇಗೆ ಬಂದ್ಬೋಣ. ಚೀಫ್ ಗೆಸ್ಟ್ ಆಗಿ ಬಂದಿದ್ದು ಯುರೋಪಿಯನ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಂಟೋನಿಯೋ ಕೋಸ್ಟಾ. ಇವರು ಚೀಫ್ ಗೆಸ್ಟ್ ಆಗಿ ಬಂದಿರೋದಲ್ದೆ ಇವರು ಒಂದು ಮಾತು ಕೂಡ ಹೇಳ್ತಾರೆ, ಐ ಆಮ್ OCI ಅಂತ, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ. ಅವರ ಒಂದು ರೂಟು ಗೋವಾದಲ್ಲಿತ್ತು. ಅವರ ಫಾದರ್ ಫ್ಯಾಮಿಲಿ ಕೇಮ್ ಫ್ರಮ್ ಗೋವಾ ಅಂತ. ನಮಗೆ ಕನೆಕ್ಷನ್ ಇದೆ ಯುರೋಪ್ ಇಂಡಿಯಾ, ಸಮಥಿಂಗ್ ಪರ್ಸನಲ್ ಟು ಮೀ ಅಂತ ಹೇಳ್ತಾರೆ. ಹಂಗಾಗಿ ಕ್ವಶನ್ ತಗೊಂಡು ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು. ಓಕೆ, ಯಾವುದೇ ಉದ್ದೇಶಕ್ಕಾಗಿ ಭಾರತಕ್ಕೆ ಭೇಟಿ ನೀಡಲು OCI ಕಾರ್ಡ್ ಜೀವಮಾನದ ವೀಸಾ ಅರ್ಹರು ಅಲ್ವಾ. ಅವ್ರಿಗೆ ಕಂಪ್ಲೀಟ್ ವೀಸಾ ಮಲ್ಟಿಪಲ್ ಎಂಟ್ರಿ ಕೊಟ್ಟಿರ್ತಾರಲ್ವಾ ಅವ್ರಿಗೆ. OCI ಕಾರ್ಡ್ದಾರರು ಭಾರತದಲ್ಲಿ ಮತದಾನ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಸೇರಿದಂತೆ ಸಂಪೂರ್ಣ ರಾಜ್ಯಕ್ಕೆ ಹಕ್ಕು ಆನಂದಿಸುತ್ತಾರೆ. ತಪ್ಪು. ದಿಸ್ ಇಸ್ ಭಾರತೀಯ ಮಕ್ಕಳನ್ನು ಅಂತರ ದೇಶ ದತ್ತು ಪಡೆಯುವ ವಿಷಯದಲ್ಲಿ OCI ಕಾರ್ಡ್ ಅನ್ನು ಅನಿವಾಸಿ ಭಾರತೀಯರೊಂದಿಗೆ ಸಮಾನವಾಗಿ ಪಡಿಸಲಾಗ್ತಾರೆ. ಎಸ್, ಕರೆಕ್ಟ್. ಕೇವಲ 2, 1 and 3. ಸರ್, OCI ಬಗ್ಗೆ ಮಾತಾಡೋದಾದ್ರೆ ಲೈಫ್ ಲಾಂಗ್ ಮಲ್ಟಿಪಲ್ ಎಂಟ್ರಿ ಇದೆ ಅವ್ರಿಗೆ ವಿತ್ ವೀಸಾ ಟ್ರೀಟೆಡ್ ವಿತ್ NRIs ಗೆ ನಾವ್ ಹೆಂಗ್ ಕರಿತೀವಿ. NRIಗೂ OCIಗೂ ಡಿಫರೆನ್ಸ್ ಗೊತ್ತಿರ್ಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ OCI ಕಾರ್ಡ್ ಹೋಲ್ಡರ್ಸ್ ಗೆ ಪೊಲಿಟಿಕಲ್ ರೈಟ್ಸ್, ಎಲೆಕ್ಷನ್ ರೈಟ್ಸ್, ಮತ್ತೆ ಅಗ್ರಿಕಲ್ಚರ್ ಆಗಿರ್ಬೋದು, ಅಗ್ರಿ ಅಥವಾ ತೋಟಗಾರಿಕೆ ಅಂತ ಏನ್ ಕರಿತೇವೆ ಆ ತರ ಲ್ಯಾಂಡ್ಸ್ ಗಳನ್ನ ಖರೀದಿ ಮಾಡಕ್ಕೆ ಅವ್ರಿಗೆ ಇಲ್ಲ. ಮತ್ತೆ ಹಿಮಾಲಯ ಟ್ರೆಕ್ಕಿಂಗ್ ಅಲ್ಲೆಲ್ಲ ಹೋಗ್ಬೇಕು ಅನ್ನೋ ಪರ್ಮಿಷನ್ ತಗೋಬೇಕು. NRI ಕಂಪೇರ್ ಮಾಡಿದ್ರೆ ನಾನು ಹೇಳ್ತಾ ಇರೋದು. OCI ಅಂದ್ರೇನು? They were citizens of India on or after January 26, 1950 ಆರ್ ಇಂಡಿಪೆಂಡೆಂಟ್ ಆದಾಗ ಅವ್ರ ತಂದೆ ಇದ್ರು ಇಲ್ಲಿ, ಆಮೇಲೆ ಅವರು ಭಾರತದ ಭಾಗವಾಗಿದ್ರು.
ಆಮೇಲೆ ಅವರು ಬೇರೆ ಭಾರತದಿಂದ ಬಿಟ್ಟು ಬೇರೆ ಕಡೆ ಹೋಗಿ ನೆಲೆಸಿರ್ಬೋದು, ಅವ್ರ ಮಕ್ಳು ಅಲ್ಲಿ ಹುಟ್ಟಿರ್ಬೋದು, ಅವ್ರು ಅಲ್ಲಿ ಬೆಳೆದಿ ಈಗ ಅವ್ರಿಗೆ ವಯಸ್ಸಾಗಿರ್ಬೋದು. ಸೊ ಅವರೆಲ್ಲ OCA ಕಾರ್ಡ್ ಹೋಲ್ಡರ್ಸ್ ಎಲಿಜಿಬಲ್ ಅಂತ ಕರುತ್ತೆ, ಅವರ ಮಕ್ಕಳು, ಅವ್ರ ಹೆಂಡತಿ. ಸೊ ಇವರೆಲ್ಲ ಬರ್ತಾರೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ OCA ಅಂಡ್ NRI ಅಂದ್ರೇನು? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ದೇ ವರ್ ಇಂಡಿಯನ್ ನ ಒಂದು ಭಾಗದಲ್ಲಿ ಇದ್ರು ಮೊದಲು ಅಂತ. ಬಟ್ NRI ಹಂಗಲ್ಲ, ಅವ್ರ ಕೆಲ್ಸಕ್ಕೋಸ್ಕರ ಬೇರೆ ಕಡೆ ಹೋಗಿರ್ತಾರೆ. ಸೊ OCA ಇಸ್ ಫಾರ್ ಇಂಡಿಯನ್ ಆರಿಜಿನ್, ರಿಜಿಸ್ಟರ್ಡ್ ಅಂಡರ್ OCA ಸ್ಕೀಮ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ಅವರು, ಅಥವಾ ಮಾಡ್ಕೊಳ್ದೇನೆ ಇರ್ಬೋದು. NRI ಏನೋ ಇಂಡಿಯನ್ ಸಿಟಿಸನ್ಸ್, ಅವರು ಭಾರತದಲ್ಲೇ ಇದ್ರು, ಬಟ್ ಅವ್ರು ಬೇರೆ ಕೆಲ್ಸಕ್ಕೆ ಹೋಗಿದ್ದಾರೆ, 3-4 ವರ್ಷ, 5 ವರ್ಷ, 10 ವರ್ಷ ಆಗಿದೆ, ಬಂದಿಲ್ಲ, ಬರ್ತಾರೆ, ಯಾವಾಗ 1 ತಿಂಗಳು ಇರ್ತಾರೆ, 2 ತಿಂಗಳು ಇರ್ತಾರೆ. ಅಂದ್ರೆ 183+ ಡೇಸ್ ಪರ್ ಇಯರ್ ಅವ್ರು ಇಲ್ಲ ಅಂದ್ರೆ NRI ಅಂತ ನಾವು ಕರಿತೀವಿ. 183 ಡೇಸ್ ಪರ್ ಇಯರ್ ಅವ್ರು ಇಲ್ಲ ಅಂದ್ರೆ ಭಾರತದಲ್ಲಿ, ನಮ್ಮ ದೇಶದವ್ರೆ, ನಮ್ಮ ಸಿಟಿಸನ್ಶಿಪ್ ಇರುತ್ತೆ ಅವ್ರ ಹತ್ರ, ಅವ್ರನ್ನ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಇಲ್ಲ, ಅವರು ಬೇರೆ ಕಡೆ ನಿದ್ದಾರೆ ಅಂತ ಅರ್ಥ. ಅವರು OCA ಇಸ್ ಇಂಡಿಯನ್ ಸಿಟಿಸನ್ಸ್ ಅಲ್ಲ, ಬಟ್ NRI ಇಂಡಿಯನ್ ಸಿಟಿಸನ್ಸ್. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಇವರು ಹೋಲ್ಡ್ಸ್ ಫಾರಿನ್ ಪಾಸ್ಪೋರ್ಟ್ ಇರುತ್ತೆ, ಇವ್ರಿಗೆ ಇಂಡಿಯನ್ ಪಾಸ್ಪೋರ್ಟ್ ಇರುತ್ತೆ ಇವ್ರ ಹತ್ರ. ವೋಟಿಂಗ್ ರೈಟ್ಸ್ ಇವ್ರಿಗೆ ಇಲ್ಲ. ಇವ್ರು ಬೇಕಾದ್ರೆ NRI ಇಲ್ಲಿ ಬಂದಾಗ ಅವ್ರು ವೋಟ್ ನಡೀತಿರ್ಬೇಕು, ಇಲ್ಲಿ ಬಂದು ಫಿಸಿಕಲ್ ಇದು ವೋಟ್ ಹಾಕ್ಬೋದು. ಗೌರ್ಮೆಂಟ್ ಜಾಬ್ಸ್ಗೆ ಇವ್ರು ಎಲಿಜಿಬಲ್ ಇಲ್ಲ, ಇವ್ರು ಎಲಿಜಿಬಲ್ ಇರ್ತಾರೆ ಗೌರ್ಮೆಂಟ್ ಜಾಬ್ಸ್ಗೆ. ಯಾಕಂದ್ರೆ ಭಾರತೀಯ ಸಿಟಿಸನ್ಸ್ ಅವರು. ಪ್ರಾಪರ್ಟಿ ಓನರ್ಶಿಪ್ಗೆ ಕ್ಯಾನ್ ಓನ್ ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಬಟ್ ಅಗ್ರಿಕಲ್ಚರ್ ತಗೊಳಂಗಿಲ್ಲ. ಇವರು ಕ್ಯಾನ್ ಓನ್ ಆಲ್ ಪ್ರಾಪರ್ಟಿ. ವೀಸಾ ಲೈಫ್ ಲಾಂಗ್ ಮಲ್ಟಿಪಲ್ ಎಂಟ್ರಿ ಇರುತ್ತೆ, ನೋ ವೀಸಾ ರಿಕ್ವೈರ್ಡ್ ಇವ್ರಿಗೆ. ಯಾಕೆ NRI ಅವರು ಯಾವಾಗ ಬೇಕಾದ್ರೆ ಇಂಡಿಯಾಗೆ ಬರ್ಬೋದು. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್. ತಿಳ್ಕೊಳ್ಳಿ ಸ್ನೇಹಿತರೆ, NRIಗೂ OCAಗೂ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಯಾಕಂದ್ರೆ ಸುದ್ದಿಯಲ್ಲಿದೆ. ಬಿಕಾಸ್ ಯುರೋಪಿಯನ್ ಕೌನ್ಸಿಲ್, EU ಪ್ರೆಸಿಡೆಂಟ್, 27 ರಾಷ್ಟ್ರಗಳ EU ಏನಿದೆ ಗುಂಪು, ಅದರ ಪ್ರೆಸಿಡೆಂಟ್ ಆಂಟೋನಿಯೋ ಕೋಸ್ಟಾ ಅವರು ನಮ್ಮ ಜನವರಿ 26ರ ಗಣರಾಜ್ಯೋತ್ಸವದ ಗೆಸ್ಟ್ ಆಗಿ ಬಂದಿದ್ರು. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ರಾಜ್ಯವು ದೇಶದ ಮೊದಲ ಮೀಸಲಾದ ಋತುಬಂಧ ಮೆನೋಪಾಸ್ ಚಿಕಿತ್ಸಾಲವನ್ನು ಪ್ರಾರಂಭಿಸಿದೆ? ನಮ್ಮ ದೇಶದಲ್ಲಿ ಫಸ್ಟ್ ಕ್ಲಿನಿಕ್ ಇತ್ತು ಮೆನೋಪಾಸ್. ವಾಟ್ ಇಸ್ ಮೆನೋಪಾಸ್ ಅಂದ್ರೆ 40ರಿಂದ 50-55 ಅಂದ್ರೆ ಏನು, ಮೆನ್ಸ್ಟ್ರೇಷನ್ ಅಂದ್ರೆ ಮುಟ್ಟು ನಿಲ್ಲುವ ಹಂತದಲ್ಲಿ ಇರ್ತದಲ್ಲ, ಅಂತ ಟೈಮಲ್ಲಿ ಮಹಿಳೆಯರಿಗೆ ಏನೇನೋ ಬೇರೆ ಬೇರೆ ಫಿಸಿಕಲಿ ಮೆಂಟಲಿ ಚೇಂಜಸ್ ಆಗುತ್ತೆ, ಅದನ್ನ ಟ್ರೀಟ್ ಮಾಡೋಕ್ಕೋಸ್ಕರ. ಮೂಡ್ ಸ್ವಿಂಗ್ಸ್ ಆಗ್ತದೆ, ಬೇರೆ ಬೇರೆ ಸ್ವೆಟ್ಟಿಂಗ್ ಆಗಬಾರ್ದು, ಬೇರೆ ಬೇರೆ ರೀತಿ ಇಂಟ್ರೆಸ್ಟ್ ಕಳ್ಕೊಳ್ಳೋದು, ಮೂಡ್ ಸ್ವಿಂಗ್ ಗಳೇನಾಗುತ್ತೆ, ಅಥವಾ ಬೇರೆ ಏನಾದ್ರು ಹೆಲ್ತ್ ಎಫೆಕ್ಟ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಸೊ ಎಲ್ಲಿ ಸರ್? ಮಹಾರಾಷ್ಟ್ರದಲ್ಲಿ ಈ ತರ ಕ್ಲಿನಿಕ್ ಅವ್ರಿಗೆ ಅಂತಾನೆ ಓಪನ್ ಮಾಡಿದೆ, ಫಸ್ಟ್ ಮಿನೋಪ್ಲಾಸ್ ಕ್ಲಿನಿಕ್ ಇನ್ ಇಂಡಿಯಾ. ಬೇರೆ ಕಡೆ ಇದೆ, ಇದು ಭಾರತದಲ್ಲಿ ಹೇಳ್ತಾ ಇರೋದು. ಇದೇನ್ ಮಾಡುತ್ತೆ, ಅಲ್ಲಿ ಒಂದೇ ಜಾಗದಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಮೆಡಿಕಲ್ ಕನ್ಸಲ್ಟೇಷನ್, ಹೆಲ್ತ್ ಕನ್ಸಲ್ಟೇಷನ್, ಕೌನ್ಸಿಲಿಂಗ್ ಮಾಡೋದು, ಸ್ಕ್ರೀನಿಂಗು, ಅವ್ರಿಗೆ ಬೇರೆ ಬೇರೆ ಏನಾರು ಪೇನ್ ಬಂದ್ರೆ, ಬೋನ್, ಹಾರ್ಟ್, ಹಾರ್ಮೋನಲ್ ಹೆಲ್ತ್ ಇಂಬ್ಯಾಲೆನ್ಸ್ ಎಲ್ಲ ಸಿಂಗಲ್ ಲೊಕೇಶನ್ ಸಿಗುತ್ತೆ. ಅದಕ್ಕೆ ಮೆನೋಪಾಸ್ ಅಂತ ಕರೆಯೋದು, ಮೆನ್ಸ್ಟ್ರೇಷನ್ ಪಾಸ್ ಅಂತ ಕರಿತೀವಿ. ಮಹಾರಾಷ್ಟ್ರ ಬಿಕಮ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಲಾಂಚ್ ದಿಸ್ ಟೈಪ್ ಆಫ್ ಕ್ಲಿನಿಕ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂಡ್ ಅರ್ಬನ್ ಹೆಲ್ತ್ ಫೆಸಿಲಿಟೀಸ್ ಅಲ್ಲಿ. ಇದನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಒಂದು ಸಪರೇಟ್ ಆಗಿ, ಮತ್ತೆ ಅರ್ಬನ್ ಫೆಸಿಲಿಟೀಸ್ ಗಳನ್ನ ತೆಗೆದಿರ್ತಕ್ಕಂಥದ್ದು ಮೆನೋಪಾಸ್ ಅಂತ ಕರಿತೀವಿ. ಫಿಸಿಕಲ್ ಹೆಲ್ತ್ ಚಾಲೆಂಜಸ್ ಗಳನ್ನ ಮಾಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದು ನೋಡಿ, ಮಹಿಳೆಯರ ಜೀವನ ನಿರ್ಣಾಯಕ ಅಂತಲೇ ಅವರ ದೈಹಿಕ ಮಾನಸಿಕ ಆರೋಗ್ಯಗಳನ್ನು ಅಗತ್ಯಗಳನ್ನು ಪೂರೈಸಲಿಕ್ಕೆ ಇದನ್ನ ತಂದಿರತಕ್ಕಂಥ ಚಿಕಿತ್ಸಾ ಕೇಂದ್ರ. ಇಲ್ಲಿ ಮಾನಸಿಕ ಆರೋಗ್ಯ, ಸಮಾಲೋಚನೆ, ಮೂಳೆ, ಹೃದಯ, ಹಾರ್ಮೋನುಗಳಿಗೆ ಬೇಕಂತ ಒಂದು ಎಲ್ಲಾ ರೀತಿಯಾದ ಒಂದು ಚಿಕಿತ್ಸೆಗಳನ್ನ ಕೊಡ್ತಾರೆ. ಅವ್ರ ದೈಹಿಕ ಬದಲಾವಣೆ, ಮಾನಸಿಕ ಒತ್ತಡ, ಹಾರ್ಮೋನ್ ಅಸಮತೋಲನ, ಎಲ್ಲ ರೀತಿಯಾದ ಒಂದು ಇದನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ. 2024-25ನೇ ಸಾಲಿನ ರಾಜ್ಯ ಪೆಸಾ ಶ್ರೇಯಾಂಕಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೆಸಾ ಆಕ್ಟ್ ಓದಿ ಅಂತೀನಿ, ಅದನ್ನ GKಗೆ ಎಲ್ಲೂ KE KPS ಎಲ್ಲ ಕೇಳ್ತಾನೆ ಇದ್ದಾನೆ. ನಾವು ಇದನ್ನ ಮಾಡಿದೀವಿ. ನಾನು ತುಂಬಾ ಪೆಸಾ ಆಕ್ಟ್ ಏನು ತುಂಬಾ ಹೇಳಕ್ ಹೋಗಲ್ಲ, ಒಂದೇ ಲೈನ್ ಹೇಳೋದಾದ್ರೆ, ಏನು ಪಂಚಾಯತ್ ರಾಜ್ ಆಕ್ಟ್ ಬಂದಿತ್ತು, ಓಕೆ, ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ ಅಂತ ಹೇಳಿ ಆಕ್ಟ್ ನ ತರ್ತಾರೆ. ಏನಕ್ಕೆ ಅಂದ್ರೆ, ಎಲ್ಲಿ ST ಕ್ಯಾಟಗರಿಯವರು ಇರ್ತಾರೆ, ಅಂದ್ರೆ ST ಅಂದ್ರೆ ಟ್ರೈಬಲ್ಸ್ ಇರ್ತಾರೆ, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಟ್ರೈಬ್ಸ್ ಇರ್ತಾರೆ, ಬುಡಕಟ್ಟುಗಳು, ಅವ್ರಿಗೆ ಇದು ಅಪ್ಲಿಕಲ್ ಆಗಬಾರ್ದು, ಅವ್ರದೇ ಆದ ಆಡಳಿತ ಇರಬೇಕು, ಪಂಚಾಯತ್ ಆಡಳಿತ ಅವ್ರಿಗೆ ಬರಬಾರ್ದು ಅಂತ ಹೇಳಿ ಆ ಏರಿಯಾನ ಎಕ್ಸ್ಕ್ಲೂಡ್ ಮಾಡಕ್ಕೆ ತಂದಿರತಕ್ಕಂಥದ್ದು. ಇದನ್ನು ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಬಿಡುಗಡೆ ಮಾಡಲಾಯ್ತಾ? ಇಲ್ಲ. ಪಂಚಾಯತ್ ರಾಜ್ ಅಲ್ಲಿ ಬರುತ್ತೆ ಸರ್, ಇದು ಪಂಚಾಯತ್ ರಾಜ್ ಸಚಿವಾಲಯ ಅಲ್ವಾ? ಯಾಕೆ ಸುದ್ದಿಯಲ್ಲಿದೆ? ಬಿಕಾಸ್ ಇವಾಗ ರ್ಯಾಂಕ್ ಘೋಷಣೆ ಮಾಡಿದ್ದಾರೆ. ಓಕೆ, ಯಾವ್ದು ಪೆಸಾ ಆಕ್ಟ್ ಬರುತ್ತೆ? 5th ಶೆಡ್ಯೂಲ್ ಗೊತ್ತಿರಬೇಕು. 5ನೇ ವೇಳಾಪಟ್ಟಿ ಪ್ರದೇಶದಲ್ಲಿ ಹೊಂದಿರುವ ರಾಜ್ಯಗಳು ಗ್ರಾಮ ಸಭೆ ಕೇಂದ್ರದ ಸ್ವಾಡಳಿತ ಬಲಪಡಿಸಲು ಪ್ರೋತ್ಸಾಹಿಸುವುದರ ಗುರಿಯಾಗಿದೆ. ಎಸ್, 6th ಶೆಡ್ಯೂಲ್ ಅಲ್ಲ, 5th ಶೆಡ್ಯೂಲ್, ವೆರಿ ಇಂಪಾರ್ಟೆಂಟ್. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಎರಡನ್ನೂ ಶ್ರೇಯಾಂಕದ ಮುಂಚೂಣಿಯ ವರ್ಗದಲ್ಲಿ ಇರಿಸಲಾಗಿದೆ. ಸೊ ಎಷ್ಟು ಆಪ್ಷನ್ಸ್ ಕರೆಕ್ಟು ಹೇಳ್ತೀರಾ? 2 ಆಪ್ಷನ್ಸ್ ಕರೆಕ್ಟು, 2 and 3 ಅಲ್ಲ, 1 and 2 and 3 ಕರೆಕ್ಟು ಅಲ್ವಾ ಸರ್? ಇದು ತಪ್ಪು ಅಂತ ಹೇಳಿದೆ. ಎಸ್, ದಿಸ್ ಇಸ್ ಕರೆಕ್ಟ್. 2 and 3 ಕೇವಲ 2. ಒಂದೇ ತಪ್ಪು ನಾ ಹೇಳಿದ್ನಲ್ಲ. ಎಸ್, ಪಂಚಾಯತ್ ರಾಜ್. ಸೊ ಏನಿದು, ಇಲ್ಲಿ ಇನ್ನೊಂದು ಇದನ್ನ ಬಿಡುಗಡೆ ಮಾಡ್ತಾರೆ ಈ ರ್ಯಾಂಕ್ ಜೊತೆ. ಮಹಾರಾಷ್ಟ್ರ ಫಸ್ಟ್ ಪೊಸಿಷನ್, ಮಧ್ಯಪ್ರದೇಶ ಸೆಕೆಂಡ್, ಹಿಮಾಚಲ 3 ಪೊಸಿಷನ್ ಬಂದಿವೆ. ಒಟ್ಟು 10 ರಾಜ್ಯಗಳಿದ್ರೆ ಬರ್ತಾರೆ. ಓಕೆ, ಯಾವ್ದು 10 ರಾಜ್ಯಗಳು ಹೇಳ್ತೀರಾ?
ಪಂಚಾಯತ್ ಎಕ್ಸ್ಟೆನ್ಷನ್ ಶೆಡ್ಯೂಲ್ ಏರಿಯಾ ಆಕ್ಟ್ ನ ಅಡಿಯಲ್ಲಿ ಬರ್ತಕ್ಕಂಥದ್ದು ಆಂಧ್ರ, ಛತ್ತೀಸ್ಗಢ. ಅಂದ್ರೆ ಅಲ್ಲಿ ಶೆಡ್ಯೂಲ್ಡ್ ಅಂದ್ರೆ ಬುಡಕಟ್ಟು ಜನಾಂಗದಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ಅಂತ. ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನ, ತೆಲಂಗಾಣ 5th ಶೆಡ್ಯೂಲ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೆಲ್ಫ್ ಗವರ್ನೆನ್ಸ್ ಕೊಡ್ತಕ್ಕಂಥದ್ದು. ಅದರಲ್ಲಿ ಫ್ರಂಟ್ ರನ್ನರ್ ಅಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ 4 ಇದರಲ್ಲಿ ಕೊಡ್ತಾರೆ. ಪರ್ಫಾರ್ಮರ್ ಅಲ್ಲಿ ರಾಜಸ್ಥಾನ, ಛತ್ತೀಸ್ಗಢ, ತೆಲಂಗಾಣ. ಓಕೆ, ಆಂಧ್ರ, ಗುಜರಾತ್ ಆಸ್ಪಿರೆಂಟ್ಸ್, ಬಿಗಿನರ್ ಅಲ್ಲಿ ಒಡಿಶಾ ಮತ್ತು ಜಾರ್ಖಂಡ್ ಇದೆ. ಓಕೆ, ರ್ಯಾಂಕ್ ಅಲ್ಲಿ. ಸೊ ಈ ರೀತಿ ಏನಕ್ಕೆ ಕೊಡ್ತಾರೆ ಅಂದ್ರೆ ಉತ್ತೇಜನ ಮಾಡೋದು. ಓಕೆ, ಬೇರೆ ರಾಜ್ಯಗಳು ನೋಡ್ಕೊಂಡು ನಾನು ಮುಂದೆ ಬರಬೇಕು, ಸೊ ಅವರು ಏನಾರು ಆಕ್ಟಿವ್ ಮಾಡಬೇಕು. ಇದ್ರ ಜೊತೆಗೆ ಪಂಚಮ್ ಅಂತ ಚಾರ್ಟ್ ಬೋರ್ಡ್ ನ ಮಾಡಿದ್ದಾರೆ. ಡಿಜಿಟಲ್ ಕನೆಕ್ಟ್ ಬಿಟ್ವೀನ್ ದ ಗೌರ್ಮೆಂಟ್ ಅಂಡ್ ಪಂಚಾಯತ್ ಫಂಕ್ಷನರೀಸ್. ಗೌರ್ಮೆಂಟ್ ಪಂಚಾಯತ್ ಫಂಕ್ಷನ್ ಏನೇನು ಆಗ್ತಾ ಇದೆ ಆನ್ ರೆಕಾರ್ಡ್, ಮತ್ತೆ ಏನು ಸ್ಕೀಮ್ಸ್ ಇದೆ, ಏನು ಇಂಪ್ಲಿಮೆಂಟೇಷನ್ ಇದೆ, ಎಲ್ಲ ಆನ್ ರೆಕಾರ್ಡ್ ಇರಬೇಕು ಅಂತ ಹೇಳಿ ಪಂಚಮ್ ಅಂದ್ರೆ ಪಂಚಾಯತ್ ಅಸಿಸ್ಟೆಂಟ್ ಅಂಡ್ ಮೆಸೇಜಿಂಗ್ ಚಾರ್ಟ್ ಬೋರ್ಡ್ ಅಂತ ಇದನ್ನು ಕೂಡ ಲಾಂಚ್ ಮಾಡಿದ್ದಾರೆ ಹೊಸದಾಗಿ. ಕೇಳಬಹುದು ಎಕ್ಸಾಮ್ ಅಲ್ಲಿ ಇವೆಲ್ಲ ಕೇಳ್ತಾರೆ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಪಂಚಾಯತ್ ರಾಜ್ ಸಿಲೆಬಸ್ ಅಲ್ಲಿ ಇದೆ ಸ್ನೇಹಿತರೆ. It is designed to digital companion panchayat, providing timely and contextual guidance, simplified workflows, easy access to information, support to day. ನಿಮ್ಮ ಆಡಳಿತ ಆನ್ಲೈನ್ ಸಿಗ್ಬೇಕು, ಡೇ ಟು ಡೇ ಸಪೋರ್ಟ್ ಸಿಗ್ಬೇಕು, ಎಲ್ಲಾ ರೀತಿ ಫಂಕ್ಷನ್ಗಳು ಏನೇನು ಜನರಿಗೆ ಸಿಗ್ಬೇಕು ಎಲ್ಲ ಆನ್ಲೈನ್ ಮುಖಾಂತರ ನೋಡ್ಕೋಬಹುದು. ಎಲ್ಲ ಟ್ರಾನ್ಸ್ಪರೆನ್ಸಿ ಇರಬೇಕು. ಪಂಚಾಯತ್ ಗೋಸ್ಕರನೇ ಪೆಸಾಗೋಸ್ಕರನೇ ಇರ್ತಕ್ಕಂಥ ಪಂಚಮ್ ಅಂತಕ್ಕಂಥ ಒಂದು ಚಾರ್ಟ್ ಬೋರ್ಡ್ ನ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒನ್ಸ್ ಅಗೇನ್ ರ್ಯಾಂಕ್ ಗಳು ಏನೇನಂತ ಕೊಟ್ಟಿದ್ದೀನಿ. ಪೆಸಾಕ್ಸ್ ಅಂದ್ರೆ ಯಾರಿಗೂ 5th ಶೆಡ್ಯೂಲ್ ಬರ್ತಕ್ಕಂಥದ್ದು. ಇದನ್ನ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಒಂದು ಇಂಪಾರ್ಟೆಂಟ್ ಇದನ್ನ ಕವರ್ ಮಾಡಿದ್ದೀನಿ ನಾನು. ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ಓಕೆ, ಲಾಸ್ಟ್ 2 years ಇಂದ ಮಾಡಿರ್ತಕ್ಕಂಥ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಇದು ಸಪರೇಟ್ ಮಾಡಿದೀವಿ. ವೀಕ್ಲಿದು, ಮಂತ್ಲಿ ಸಪರೇಟ್ ಇದೆ ಸ್ನೇಹಿತರೆ. ಎನಿವೇಸ್ PDF ನಿಮಗೆ ಸಿಗುತ್ತೆ ಬೈ ಎಂಡ್ ಆಫ್ ದ ಡೇ ನಮ್ಮ ಟೆಲಿಗ್ರಾಮ್ ಅಲ್ಲಿ. PDF ಅಂಡ್ ಬೇಕು ಅಂದ್ರೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.